ನಾ ಹೆಂಗೆ ಬೆಳಿಬೇಕಂತಂದ್ರ ನಿನ್ನ ಸೊಸಿ ಜಗಳ ಗಂಟಿ ಬಾಯ್ ಬಿಡ್ಕಿ ಬಜಾರಿ ಅಂತ ಯಾರು ಹೇಳಿದ್ರಲ್ಲ ಮತ್ತಿ ಮುಂದೆ ಅವರ ಬಂದು ಹೇಳ್ಬೇಕು ನಮ್ಮ ಅತ್ತಿ ಮುಂದೆ. ಹೇಳ್ತೀನಿ ಕರುಣೆ ಇರ್ಲಿ, ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಎಂತ ಒಳ್ಳೆ ಸೊಸಿ ಸಿಕ್ಕಳ ಬೇನಿಗೆ ಅಂತೇಳಿ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇದೊಂದು ಬದುಕಿ, ಇದೊಂದು ಚಂದನೆ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗುರುಜಿ, ನನ್ನ ಫ್ರೆಂಡಿಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಹುಡುಗನ್ ನೋಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗುರುಜಿ? ಅವ್ರ ಜಾತಕದಲ್ಲಿ ಡೈವರ್ಸ್ ಆಗಂತ ಜಾತಕ. ಈಗ ಮದುವೆ ಮಾಡ್ಬೇಕಾ ಮಾಡಬಾರ್ದ ಗುರುಜಿ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ನೀವು ಮಾತಾಡಿ ನಿದ್ದೆ ಮಾಡ್ತಾ ಇದ್ರ ಅನ್ಸುತ್ತೆ. ಇವತ್ತು ಯಾರ್ದು ಸಹಾಯ ಇಲ್ದೇನೆ ಇಷ್ಟೆತ್ರಕ್ ಬೆಳೆದಿನಿ ಅಂತಂದ್ರೆ ಯಾರ ತಗೊಂಡು ಹೊಡಿತೀನಿ. ಅದನ್ನ 3 ವರ್ಷದಿಂದ ಹೇಳ್ತಾನೆ ಇದೆಯಾ. ಇನ್ನು ನಾನು ಬೂಸ್ಟ್ ಕೊಡ್ತಿದ್ರೆ ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂತನ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಮ್ಮ ಮನೆಯವರು ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಅಥವಾ ನನ್ನ ಯಾರೇ ಇರ್ಬೋದು, ನನ್ನ ಜೀವನದಲ್ಲಿ ಯಾರೇ ಎಷ್ಟು ಜನನೇ ಬರಲಿ, ಮೇ ಬಿ ಅವ್ರು ಏನೂ ರೀಸನ್ ಇಲ್ಲದೆ ಬಂದಿರಲ್ಲ. ಯಾಕಂತಂದ್ರೆ ನಾನು ಹಳೇ ಜನ್ಮದ ಏನಾದ್ರೂ ಜಗಳಾಡೋದು ಬಾಕಿ ಉಳಿಸ್ಕೊಂಡಿದ್ದೆ ಅನ್ಸುತ್ತೆ. ಅದಕ್ಕೆ ಡಿಪ್ರೆಷನ್. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸ್. ನನ್ನ ಜೀವನದಲ್ಲಿ ಗುರಿ ಏನಿತ್ತು ಅಂದ್ರೆ DC ಆಗ್ಬೇಕು ಅಂತ. ಆದ್ರೆ ಈ ದರಿದ್ರ ನಮಗ, ಲೋಪನ ನಮಗ, ಅಧ್ಯಕ್ಷರ ನಮಗ, ಕಂಜೂಸಿನ ನಮಗ 10 ಪೈಸೆ ಹಾಕೋದಿಲ್ಲ ಸ್ವಾಮಿ. ನನ್ನ ಹತ್ರ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡಿ. ನಾನು DC ಆಗ್ತಿದ್ದೆ. ಬಟ್ ಕೇಳಕ್ಕಾಗಲ್ಲ. ನಾನು ನನಗೆ ಸೂರ್ಯವಂಶದ ತರ ಕನಕಮೂರ್ತಿ ಗಂಡ ಸಿಗ್ಲಿಲ್ಲ ಅಷ್ಟೇ. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ. ನಂದೇ ಫೋನ್ ರಿಸೀವ್ ಮಾಡಲ್ಲ, ನಂದೇ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ, ನಂದೇ ವಾಯ್ಸ್ ಮೆಸೇಜ್ಗೂ ರಿಪ್ಲೈ ಮಾಡಲ್ಲ. ಫೋನ್ ಅಂತೂ ಮೊದಲೇ ಇಲ್ಲ. ನೀನು CM PM ಆಗ್ಬಿಟ್ಟಿದ್ರೆ ಇಲ್ಲ ಸಾಧ್ಯನೇ ಇಲ್ಲ. ನೀನು ಏನಾದ್ರೂ CM PM ಆಗಿದ್ದೆ ನಮ್ಮ ಜನಗಳಿಗೆ ರಿಪ್ಲೈ ಮಾಡ್ತಿದ್ದಿಲ್ಲ ಅನ್ಸುತ್ತೆ. ಅದಕ್ಕೆ ದೇವ್ರು ನಿನ್ನ ನಲ್ಲಿದ್ದಾನೆ. ಇವತ್ತು ನೀನು ಇಷ್ಟೊಂದು ಮಾತಾಡ್ತಿದ್ಯಾ, ಇಷ್ಟೊಂದು ಬೆಳೆದಿದ್ಯಾ, ಇಷ್ಟೊಂದು ತಲೆ ತಿಂತಿದ್ಯಾ ಇನ್ನೊಬ್ರದ್ದು ಅಂದ್ರೆ ನೀನು ಮೋಸ್ಟ್ಲಿ ಡಿಗ್ರಿ ಬಿಟ್ಟು ಡಬಲ್ ಡಿಗ್ರಿ ಮಾಡಿರ್ಬೇಕನ್ಸುತ್ತೆ. ನನ್ನ ಜೀವನದಲ್ಲಿ ಸಮಸ್ಯೆ ಹೆಂಗಂತಂದ್ರೆ ಅದು ನನ್ ಬಿಟ್ಟಿರಲ್ಲ, ನಾನು ಅದನ್ನ ಬಿಟ್ಟಿರಲ್ಲ. ನಾನು ಎಷ್ಟು ಒಳ್ಳೆ ಹುಡುಗಿ ಇದ್ದೀನಿ ಅಂದರೆ ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಕೇಳ್ತೀನಿ, ನಿನ್ನ ಜೀವನದಲ್ಲಿ ಎಷ್ಟೇ ಖುಷಿ ಇದ್ರೂ ನಾನು ತಗೋತೀನಿ, ನೀನು ಹೆಂಗೇ ಇದ್ರೂ ನಾನು ಸ್ವೀಕಾರ ಮಾಡ್ತೀನಿ. ಆದರೆ ಕೋಪ ಒಂದು ಬಿಟ್ರೆ ನಿನ್ನ ಜೀವನದಲ್ಲಿ ಒಳ್ಳೆ ಹುಡುಗಿ ಇದ್ದೀನಿ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತಾಳ್ಮೆಯಿಂದ ಕುತ್ಕೊಂಡು ಮೇಕಪ್ ಹಾಕೊಂಡು ಚೆನ್ನಾಗಿ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಪ್ರೀತಿಯಿಂದ ಕಾಲೇಜ್ಗೆ ಹೋಗ್ತಿರ್ತೀನಿ. ಅದನ್ನ ನೋಡಿ ಯಾವನಾದ್ರೂ ಅವ್ಳು ಚೆನ್ನಾಗಿಲ್ಲ ಅಂದ್ಬಿಟ್ರೆ ಸಾಕು, ಹಿಂಗಾಡ್ತೀನಿ. ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.